ಎದ್ದೇಳು ಬಿಬಿಎಂಪಿ ಎದ್ದೇಳು, ಈಗಲಾದರೂ ಎದ್ದೇಳು. ಯಾಕಂದ್ರೆ ಗುಂಡಿಗಳ ನಗರ ಆಗ್ತಿದೆ ಬೆಂಗಳೂರು. ಗಡುವು ಮುಗಿದರೂ ಕೂಡ ಗಡದ ರೀತಿಯಲ್ಲಿರುವಂತಹ ಬಿಬಿಎಂಪಿ ನಗರದ ಹಲವು ರಸ್ತೆ ನೀವು ಬಹಳ ದೂರ ಹೋಗಬೇಕಾಗಿಲ್ಲ. ಮೆಜೆಸ್ಟಿಕ್ ಸುತ್ತಮುತ್ತ ಒಂದು ರೌಂಡ್ ಹಾಕಿದ್ರೆ ಸಾಕು. ಎಷ್ಟು ರಸ್ತೆಗಳು ಗುಂಡಿಯಿಂದ ತುಂಬಿದೆ. ಗಡುವು ಮುಚ್ಚಿದ ಆಗಿದ್ರೂ ಕೂಡ ಗುಂಡಿಗಳನ್ನು ಮುಚ್ಚಿಲ್ಲ. ನವೆಂಬರ್ 30ರ ಒಳಗೆ ಈ ಹಿಂದೆ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಆದರೆ ಇನ್ನು ಡಿಸೆಂಬರ್ 31 ಆಯ್ತು. ಈಗ 2023 ಮುಗಿದು 2024. ಒಮ್ಮೆ ಈ ರಸ್ತೆಗಳಲ್ಲಿ ಏನಾದರೂ ಜನ ಓಡಾಡಿದ್ರೆ ಅವರ ಬಾಡಿಯ ಪಾರ್ಟ್ಸ್ಗಳು ಕೂಡ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಿರ್ತವೆ. ಆ ಮಟ್ಟಕ್ಕೆ ಕೆಲವೊಂದು ರೋಡ್ ಇದೆ. ಏನು ಪ್ರೆಗ್ನೆಂಟ್ ಇರುವಂಥವ್ರು, ಏನಾದರೂ ಸಮಸ್ಯೆ ಇರುವಂಥವ್ರು ಏನಾದರೂ ಓಡಾಡಿದರೆ ಆಸ್ಪತ್ರೆ ಹೋಗೋದೇ ಬೇಡ ಅಂತ ಅನ್ಸುತ್ತೆ. ಒಂದು ಬೇನೆ ಡೆಲಿವರಿ ಆಗುವಂಥ ಚಾನ್ಸಸ್ ಕೂಡ ಇದೆ. ಅಂಥ ಗುಂಡಿಗಳಿವೆ ಇಲ್ಲಿ. ಮಹಾಲಕ್ಷ್ಮಿ ಲೇಔಟ್ನ ರಸ್ತೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ಗುಂಡಿದೆ ಅಂತ. ಸೊ ಡೆಡ್ಲೈನ್ ಮುಗಿದರೂ ಕೂಡ ರಸ್ತೆಗಳನ್ನು ಇನ್ನೂ ಕೂಡ ಮುಚ್ಚಿಲ್ಲ. ಬಿಬಿಎಂಪಿಯ ಕಮಿಷನರ್ ತುಷಾರ್ ಗಿರಿನಾಥ್ ವಾಗ್ದಾನ ಕೊಟ್ಟಿದ್ರು. ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಅಧಿಕಾರಿಗಳು ಎರಡೆರಡು ಡೆಡ್ಲೈನ್ಗಳನ್ನು ಕೊಟ್ಟಿದ್ರು ಗುಂಡಿಗಳನ್ನು ಮುಚ್ಚಲಿಕ್ಕೆ. ಸದ್ಯ ನಾನೀಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಈ ಒಂದು MEI ಏನು ರೋಡ್ ಇದೆ, ಆ ಒಂದು ರೋಡ್ನಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಈ ಒಂದು ರಸ್ತೆ ಅಧ್ವಾನವಾಗಿದೆ ಅಂತ ಹೇಳಿದ್ರೆ, ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಓಡಾಡಲಿಕ್ಕಾಗದೆ, ಅಂದರೆ ಏನು ಈ ಭಾಗದಲ್ಲಿ ಬರಬೇಕಾಗಿದ್ದಂತೂ ವಾಹನ ಸವಾರರಿದ್ದಾರೆ ಆ ಭಾಗಕ್ಕೆ ಹೋಗ್ತಿದ್ದಾರೆ. ಅಂದರೆ ಎಡಭಾಗದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ರಸ್ತೆ ಇಷ್ಟರ ಮಟ್ಟಿಗೆ ಹಾಳಾಗೋಗಿರೋದ್ರಿಂದ ಬಲಭಾಗಕ್ಕೆ, ಅಂದರೆ ಆಪೋಸಿಟ್ ಒಂದು ರೂಟ್ನ ಮೂಲಕವಾಗಿ ಸಂಚಾರವನ್ನು ಮಾಡ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಕಂಠೀರವ ಸ್ಟುಡಿಯೋ ಏನಿದೆ, ಕಂಠೀರವ ಸ್ಟುಡಿಯೋದಿಂದ ಜಾಲಹಳ್ಳಿ ಕ್ರಾಸು ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖವಾದಂಥ ಒಂದು ರಸ್ತೆ. ಈ ಒಂದು ರಸ್ತೆಗೆ ಸುಮಾರು 22 ವರ್ಷದಲ್ಲಿ 2ರಿಂದ 3 ಬಾರಿ ಮಾತ್ರ ಡಾಂಬರೀಕರಣವನ್ನು ಮಾಡಲಾಗಿತ್ತು. ಅದಾದ ನಂತರ ಈ ಒಂದು ರಸ್ತೆಗೆ ಡಾಂಬರೀಕರಣವನ್ನೇ ಮಾಡಿಲ್ಲ. ಹಿಂದೆ ಒಂದು 4-5 ತಿಂಗಳುಗಳ ಹಿಂದೆ ಒಮ್ಮೆ ಈ ಒಂದು ರಸ್ತೆಗೆ ಡಾಂಬರನ್ನು ಕೂಡ ಹಾಕಿದ್ರು ಅಂತೇಳಿ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ರು. ಆದರೆ 1 ಇಂಚೋ 2 ಇಂಚೋ ಮಾತ್ರ ಹಾಕಿದ್ರು. ಈ ಒಂದು ರಸ್ತೆಗೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಪ್ರತಿದಿನವೂ ಕೂಡ ಈ ಒಂದು ರಸ್ತೆಯಲ್ಲಿ 10ರಿಂದ 15 ಜನ ವಾಹನ ಸವಾರರು ಬೀಳ್ತಾರೆ ಗುಂಡಿಗಳಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ತೀರಾ ದೊಡ್ಡದಾದಂಥ ಗುಂಡಿಗಳಿರುವಂಥದ್ದು ಈ ಒಂದು ರಸ್ತೆಯಲ್ಲಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸುಮಾರು 1ರಿಂದ 1.5 ಅಡಿ 2 ಅಡಿಯಷ್ಟು ಅಗಲ ಮತ್ತು ಆಳ ಇರುವಂಥ ಈ ಒಂದು ಗುಂಡಿ. ಈ ಒಂದು ಗುಂಡಿಗಳಲ್ಲೇ ಪ್ರತಿದಿನವೂ ಕೂಡ ವಾಹನ ಸವಾರರು ಓಡಾಡ್ತಾರೆ. ನಾನು ಕೂಡ ಸಾಕಷ್ಟು ಜನ ವಾಹನ ಸವಾರರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ವಾಹನ ಸವಾರರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಈ ಒಂದು ರಸ್ತೆಯ ಒಂದು ಪರಿಸ್ಥಿತಿ ಬಗ್ಗೆ. ಸರ್, ಈ ಒಂದು ರಸ್ತೆಯಲ್ಲಿ ತಾವು ಹೇಗೆ ಬಂದ್ರಿ ಸರ್? ಬರ್ಲಿಕ್ಕೆ ಆಯ್ತಾ ಅಂತ? ಬರೋದಕ್ಕೆ ಭಾರಿ ಡೈಲಿ ಕಷ್ಟ. ನಾನು ನಾಗರಾಜ್ ಅಂತ, ಗರ್ಗುಂಟೆಪಾಳ್ಯ ನಾಗರಿಕ ಸೇವಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು. ಯಾಕೆಂದರೆ ನಾವು ಹಲವಾರು ಲೆಟರ್ಗಳನ್ನ ಕೊಟ್ಟಿದ್ದೀವಿ, DC ಕೂಡ ನೋಡಿದ್ವಿ ಜಂಟಿ ಆಯುಕ್ತರನ್ನ. ಆದರೆ ಇದು ಅವಾಗಲೇ 1 ವರ್ಷದಿಂದ ಇಲ್ಲಿಂದ MEIಗೆ ಅಟ್ಯಾಚ್, ಇದು ರೋಡು ತುಮಕೂರು ರೋಡ್ಗೆ ಈ ಪೊಲೀಸ್ ಕ್ವಾರ್ಟರ್ಸಿಂದ ಅಟ್ಯಾಚ್ ಆಗುತ್ತೆ. ಭಾಳಷ್ಟು ಜನ ಬಿದ್ದು ಸಾಯ್ತಾರೆ. ಧೂಳು ರಾತ್ರಿ ಹೊತ್ತು ಗಾರ್ಮೆಂಟ್ಸ್ ಸಾಯಂಕಾಲ ಸ್ಟಾರ್ಟ್ ಆದರೆ ಈ ರೋಡ್ನಾಗ ಓಡಾಡೋಕ್ಕಾಗಲ್ಲ. 2 ಅಡಿ 3 ಅಡಿ ಹಳ್ಳ ಇದೆ. ಈ ಒಂದು ರಸ್ತೆ ಬೆಂಗಳೂರಿಗೆ ಏನಾದ್ರು ಸೇರಿಲ್ವಾ ಅಂತ? ಅಂದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದರೆ ಈ ಒಂದು ರಸ್ತೆ ಬೆಂಗಳೂರಿಗೆ ಸೇರಿಲ್ವಾ ಅಂತ? ಸೇರಿದೆ, ಆದರೆ ಯಾರೂ ಸಹ ಇಲ್ಲಿ ಮಾಡ್ತಕ್ಕಂಥ ಒಂದು ಯೋಚನೆಗೆ ಹೋಗಿಲ್ಲ. MLAಗಳು ಅದನ್ನು ಗಮನ ತೊಗೊಬೇಕಾಗಿತ್ತು. ಯಾಕೆಂದರೆ ಲೇಔಟ್ಗಳಾದರೆ ಅವರು ಸ್ವಂತ ಏರಿಯಾಗಳಾದರೆ ಮಾಡ್ತಾರೆ. ಇದು ಸಾರ್ವಜನಿಕ ರಸ್ತೆ ಬಿಡು, ಯಾರಾದರೂ ಮಾಡಿದಾಗ ಇಲ್ಲೇನಂತೆ ನಮಗೆ ಓಟು ಅಂತಕ್ಕಂಥದ್ದು ಯೋಚನೆ ಮಾಡಿದ್ದಾರೆ. ನಾವು ದಯವಿಟ್ಟು ಮಾಧ್ಯಮದವರು, ಅದರೊಳಗೂ TV9 ಅವ್ರು ಬಂದರೆ ಭಾರಿ ಸಂತೋಷ. ನೀವೇನಾದರೂ ಮಾಡಿ ಪ್ರೆಷರ್ ಮಾಡಿ ಕಾರ್ಪೊರೇಷನ್ ಕಮಿಷನರ್ಗೆ, ಮತ್ತು ಇವಾಗೇನು ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ಬೆಂಗಳೂರು ಇನ್ಚಾರ್ಜು, ನಾವೆಲ್ಲ ಮಾಡ್ತೀವಿ, ಎಲ್ಲ ಸಭೆಗಳು ನಡೆಸ್ತೀವಿ ಅಂತಾರೆ. ಆದರೆ ಈ ರಸ್ತೆಗಳು ಮಾತ್ರ ಭಾಳಷ್ಟು ರೋಡುಗಳು ಭಾರಿ ಮೋಸವಾಗಿದೆ. ಏನಾದರೂ ಮಾಡಿ ಈ ರಸ್ತೆಗಳನ್ನ ಪ್ರಯತ್ನ ಪಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಓಕೆ, ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಬಾರಿ ಈ ಒಂದು ಗುಂಡಿಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ, ಸಮಸ್ಯೆಗಳಾಗುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.